ಅವ್ರನ್ನ ಎಮ್ ಎಲ್ ಎ ಸೈಡ್ ಬನ್ನಿ ಸರ್ ಹಾಗೆ ಹಿಂದೆ ಹಿಂದೆ ಒಂಚೂರು ಕೊಟ್ಬಿಟ್ಟು ಹಾಗೆ ನಿಂತು ಹಿಂದೆ ಬನ್ನಿ ಸರ್ ನಿಮಿಷ ಈ ಕಡೆ ಸರ್ ಸರ್ ನಿಮಿಷ ಹಿಂದೆ ಎತ್ಕೊಳ್ಳಿ ಸರ್ ಒಂದು ಯಾರು ಹಿಂದೆ ಆ ಕಡೆ ಬರಬೇಡಿ ಈ ಕಡೆ ನೋಡೋಣ ಬಂದ್ಬೇಡ ಕೈ ಕೈ ಸರ್ ಕೈ ಇಳಿಸಿ ಸರ್ ಕೈ 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 ಇಳಿಸಿ ಸರ್ ನಿಂತ್ಕೊಳ್ಳಿ ಸರ್ 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 ಡಿ ಎಚ್ ಸರ್ ನೆಕ್ಸ್ಟ್ ಅಣ್ಣ ಸೈಡಿಂದನೇ ಎಕ್ಸ್ಪ್ಲೇನ್ ಮಾಡಿ ಹಿಂದೆ ಡೋರ್ ತೆಗೆದು ತೋರಿಸ್ಬಿಡಿ ಸರ್ ಹಿಂದಿಯಿಂದ ಜೂಮ್ ಮಾಡ್ಬೋದು ಸರ್ ಮೊಬೈಲ್ ಹಿಂದೆ ತಗೊಳ್ಳಿ ಸರ್ ಸರ್ ಎಲ್ಲ ಫ್ರೇಮ್ ಬಂದು ಮೊಬೈಲ್ ಸ್ವಲ್ಪ ಹೇಳಿ ಅರ್ಥ ಮಾಡ್ಕೊಳ್ಳಿ ಸರ್ ನೀವು ಒಂದು ಫೋಟೋ ಎಲ್ಲ ಫ್ರೇಮ್ ಗಡ್ಡ ಅಡ್ಡಾಡೋದು ಅಂತದಕ್ಕೆ ಈ ಕಡೆ ಬಂದ್ರು ಆಯ್ತು ಎಲ್ಲ ಸರ್ ಇದು ಒಂದೊಂದು ಊರಿಗೂ ಎಲ್ಲ ಆಯ್ತು ಯಾರು ಗೊತ್ತಾಗೋದಿಲ್ಲ ನಮ್ಮಲ್ಲಿ 8 ಹಾಸ್ಪಿಟಲ್ ಅದಕ್ಕೆ ನಮ್ಮ PH ಹೋಗಿರೋದೆ ಮಹಿಳಾ ದಿನಾಚರಣೆ ಯಾವತ್ತಾಗಿದೆ? ಸ್ವಲ್ಪ
ಧನುಷಣ ಒಂಚೂರು ಹಿಂದೆ. ಸರ್ ಇಲ್ಲೇ ಗೊತ್ತಾಗಲ್ಲ, ಅಲ್ಲೇ ಕೊಡಿ. ಬರಪ್ಪ ಹಿಂದೆ ಹೋಗಿ, ಹಿಂದೆ ಹೋಗಿ. ಬನ್ನಿ, ಮುಂದೆ ಬನ್ನಿ. ಈಸ್ಕೊಂಡ್ರೆ ಸೈಡ್ ಬರ್ತೀರಿ. ಕತ್ಕೊಳ್ಳಿ, ನಿಮ್ಗೆ ಆಗಿಲ್ಲ ಅಲ್ಲ. ಬಾಬಾ ಈ ಕಡೆ ಬಮ್ಮ. ಬನ್ನಿ ಮೇಡಮ್ ಸ್ವಲ್ಪ ಸೈಡ್ ನಿಂತ್ಕೊಳ್ಳಿ ಮೇಡಮ್. ಈ ಕಡೆ ನೋಡಿ, ಈ ಕಡೆ ನೋಡಿ. ಆಯ್ತಲ್ಲ ಪುಟ್ಟ, ಬಾಗ್ಲು ಈ ಕಡೆ ಬಾ. ಆಯ್ತು ಅದು ಕೊಡಿ ಮೇಡಮ್, ಪೋಸ್ಟರ್ ಮುಂದೆ ಕೊಡಿ. ಆಯ್ತು. ಈಸ್ಕೊಂಡವ್ರ ಮೇಲೆ ಹಿಂದೆ ಬರಪ್ಪ. ಹಿಂದೆ ಬಂದ್ಬಿಡಿ, ಎಲ್ಲ ಹಿಂದೆ ಬನ್ನಿ. ತಗೊಂಡಿರೋರು ಕುತ್ಕೊಳ್ಳಿ ಅಲ್ಲಿ. ಎಲ್ಲರಿಗೂ ನಾಲ್ಕು ಜನ ಒಟ್ಟಿಗೆ ಇಟ್ಕೊಳ್ಳಿ ಬಿಡು. ಸೈಡ್ ಬಾ, ಹಿಂದೆ ಬಾ, ಹಿಂದೆ ಬಾ. ಸ್ವಲ್ಪ ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ. ಸರ್ ಎಲ್ಲ ಈ ಕಡೆ ನೋಡಿ, ಈ ಕಡೆ ಈ ಕಡೆ. ಸರ್ ಮಧ್ಯ ಕರೀರಿ ಮತ್ತೆ ಡಿ.ಎಸ್. ಸಾಬ್ರ ಹೊಂಟದ್ರಲ್ಲ. ಆಯ್ತು ಹೋಗಿ ಆಯ್ತು. ಸರ್ ಹಲೋ, ಒಂದು ಏನಿದೆ ಆ ಒಂದು ಜಾಗದಲ್ಲಿ ಜಾಕಿ ಕಂಪ್ನಿ ಒಂದು ಕೆಲಸ ಮಾಡ್ತಾ ಇದೆ. ಆ ಕಂಪ್ನಿಯಿಂದ ಒಂದು ಇವತ್ತು 2 ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಒಂದು ಮಳವಳ್ಳಿಗೆ, ಒಂದು KR-ಪೇಟೆಗೆ ಬಿಡುಗಡೆ ಮಾಡ್ತೀವಿ. ಇದು ಹೈಟೆಕ್ ಆಂಬುಲೆನ್ಸ್, ECG ಇದೆ, ಸೊ ವೆಂಟಿಲೇಟರ್ ಇದೆ, ಸೊ ಎಲ್ಲ ಥರದ ಪ್ರಿಲಿಮಿನರಿ ಟೆಸ್ಟ್ಗಳಿದೆ. ಅದಕ್ಕೆ ಎಲ್ಲ ರೇಟ್ ಇರೋದ್ರಿಂದ ಸೊ ಉತ್ತಮವಾದಂಥ ಒಂದು ಜನಕ್ಕೆ ಅನುಕೂಲ ಆಗುವಂಥ ಎಮರ್ಜೆನ್ಸಿಗೆ ಸೇವೆ ಮಾಡುವಂಥದ್ದನ್ನು ಇವತ್ತು 7 ಆಂಬುಲೆನ್ಸ್ ಬರ್ತವೆ. ಈಗ ಪ್ರಥಮ ಹಂತದಲ್ಲಿ KR-ಪೇಟೆ ಮಳವಳ್ಳಿ ಕೊಟ್ಟಿದ್ವಿ. ಒಂದು ಎರಡನೇದು ಇವತ್ತು TB ಆಲ್ಮೋಸ್ಟ್ 0 ಅಂತ ಹೇಳ್ಬೋದು. ಬಟ್ ಆದ್ರೂ ಎಂಟೈರ್ ನಮ್ಮದು 350-370 ಜಿಲ್ಲೆ ಒಳಗೆ ಹಳ್ಳಿಗಳಿದೆ. ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಗೆ ಹೋಗಿ ಡಿಟೆಕ್ಟ್ ಮಾಡಬೇಕು. ಅದಕ್ಕೆ ಒಂದು ಸ್ಟಾಪ್ ವ್ಯವಸ್ಥೆ ಮಾಡಿ ಒಂದು ಯೂನಿಟ್ ಹಾಕ್ಕೊಂಡು ಸೊ ಪ್ರತಿ ಮನೆಗೆ ಹೋಗಿ ಒಂದು ತಿಂಗಳು ಟೈಮ್ ತೊಗೊಂಡು ಸೊ ಆಂದೋಲನ ಟೈಪ್ನಲ್ಲಿ ಒಂದು TB ಡಿಟೆಕ್ಷನ್ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಕೆಲವರಿಗೆ ರೇಟ್ ಕೊಟ್ಟಿದ್ದೀವಿ ಮಕ್ಕಳುಗಳಿಗೆ. ಸೊ ಇದು ಒಂದಲ್ಲ ಒಂದು ಥರದಲ್ಲಿ ನಿರಂತರವಾಗಿ CSR ಫಂಡಲ್ಲೋ ಸರ್ಕಾರದ ಕಾರ್ಯಕ್ರಮನೂ ನಡ್ಕೊಂಡು ಹೋಗ್ತಾ ಇದೆ. ಒಟ್ಟಾರೆ ಜಿಲ್ಲೆಯಲ್ಲಿ ಆರೋಗ್ಯ ಜನರ ಸುರಕ್ಷತೆಗೋಸ್ಕರ ಹೆಚ್ಚು ಗಮನ ಕೊಡ್ತೀವಿ. ಥ್ಯಾಂಕ್ ಯು. ಮತ್ತೆ ಒಳಗಡೆ ಏನೇನು ಸೌಲಭ್ಯ ಸರ್ ಒಳಗಡೆ ಬನ್ನಿ. ICU ಅಂತ ಹೇಳಿದ್ರು ಓಕೆ, ಇಲ್ಲ ಅದ್ರ ಒಳಗಡೆ ಇರೋದು ಏನಾದ್ರು ಇದ್ರೆ ಹೇಳೋಗಿ ಅಂತ ಹೇಳಿ. ಇಲ್ಲಿ ಬನ್ನಿ ಸರ್. ಸರ್ ಹಿಂದೆ ಬನ್ನಿ. ಸರ್ ನನ್ನ ಹೆಸರು ಶ್ರೀಧರ್ ಅಂದ್ಬಿಟ್ಟು ನಾವು ಪೇಜ್ ಇಂಡಸ್ಟ್ರಿ ವತಿಯಿಂದ ಮಾತಾಡ್ತಿರೋದು. ನಮ್ಮ ಸೀನಿಯರ್ ಜನರಲ್ ಮ್ಯಾನೇಜರ್ ಬಾಬುರಾಜ್ ಸರ್ ಇದ್ದಾರೆ, ನಮ್ಮ ಕೊಲೀಗ್ಸ್ ಪ್ರಶಾಂತ್ ಮತ್ತು ಜಗದೀಶ್ ಇದ್ದಾರೆ. ಸೊ ನಾವು ಫಸ್ಟು 2024-25 ಇಲ್ಲಿವರೆಗೂ ನಾವು 2500 ಡೆಸ್ಕ್ಗಳನ್ನ ಕೊಟ್ಟಿದ್ದೀವಿ ಪಾಂಡುಪುರ ಮತ್ತು KR-ಪೇಟೆ ಎಲ್ಲ ಸ್ಕೂಲ್ಗಳಿಗೆ. ಮತ್ತು 711 ಗ್ರೀನ್ ಬೋರ್ಡ್ಸ್ಗಳನ್ನ ಕೊಟ್ಟಿದ್ದೀವಿ. ಮತ್ತು ಪಾಂಡುಪುರ ಮತ್ತು ಬೂಕನಕೆರೆಗೆ 2 ಆ್ಯಂಬುಲೆನ್ಸ್ ಕೊಟ್ಟಿದ್ದೀವಿ. ಮತ್ತು ಈಗ KR-ಪೇಟೆಗೆ ಒಂದು ALS ಆ್ಯಂಬುಲೆನ್ಸ್ನ ಕೊಟ್ಟಿದ್ದೀವಿ. ಕೋಲಾಪುರ ಬಂದಿದೆ ಮತ್ತು ಬ್ಯಾಂಗ್ಳೂರ್ ಇದೆ ಸರ್.
ಇನ್ನೂ ಎಷ್ಟು ಆ್ಯಂಬುಲೆನ್ಸ್ ಕೊಡ್ತಾ ಇದ್ದೀರಾ ಸರ್? ಸರ್ ಆ್ಯಂಬುಲೆನ್ಸ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ DHO ಸರ್ ಹೇಳಿರೋ ಥರ ನಾಗಮಂಗಲಾಗೆ ಮತ್ತು ಮಳವಳ್ಳಿಗೆ ಒಂದು ಕೇಳಿದ್ದಾರೆ. ಸೊ ಅದನ್ನು ನಾವು CSR ಕಮಿಟಿಲಿ ಮಾತಾಡಿ ಅದನ್ನು ಮಾಡ್ತೀವಿ ಸರ್. ಮತ್ತು ಈಗ ನಮ್ಮ MIMS ಹಾಸ್ಪಿಟಲ್ಗೆ 52 ಲಕ್ಷ ರೂಪಾಯಿಂದು ಒಂದು ಮೆಮೊಗ್ರಫಿ ಮಿಷಿನ್ ಕೊಟ್ಟಿದ್ದೀವಿ. ಅದು ಕ್ಯಾನ್ಸರ್ ಡಿಟೆಕ್ಷನ್ ಮಿಷಿನು ಸರ್. ಮತ್ತು ನಮ್ಮ CRM ಮಿಷಿನ್ ಕೊಟ್ಟಿದ್ದೀವಿ ಪಾಂಡವಪುರ ತಾಲೂಕಿಗೆ. ಅದು ಆರ್ಥೋಪೆಡಿಕ್ ಸರ್ಜರಿಗೆ ಯೂಸ್ ಆಗ್ತಾ ಇದೆ ಸರ್. ಸೊ ಟೋಟಲು ಇಲ್ಲಿವರೆಗೆ ಸರ್ 2024 ಮತ್ತು 25-26ಕ್ಕೆ ಸೊ ಅಂದಾಜು 7.5 ಕ್ರೋರ್ ನಾವು ಇನ್ವೆಸ್ಟ್ CSR ವತಿಯಿಂದ ಮಂಡ್ಯ ಡಿಸ್ಟಿಕ್ಕಿಗೆ ನಾವು ಅನುಕೂಲ ಮಾಡ್ಕೊಂಡಿದ್ದೀವಿ ಸರ್. ಸೊ ಮಂಡ್ಯ ಜಿಲ್ಲೆ ಬಿಟ್ಟು ಬೇರೆ ಕರ್ನಾಟಕದ ಎಲ್ಲಿ ಕೊಟ್ಟಿದ್ದೀರಿ ಸರ್? ಸರ್ ಬೇರೆ ಹಾಸನ್ಗೂ ಮಾಡಿದ್ದೀವಿ, ಮತ್ತು ಬ್ಯಾಂಗ್ಳೂರು ಮಾಡಿದ್ದೀವಿ, ದೊಡ್ಡಬಳ್ಳಾಪುರ ಮಾಡಿದ್ದೀವಿ. ಮತ್ತು ಲಾಸ್ಟ್ ಮತ್ತು 2024-25, 25-26 2,500 ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಸರ್. ಅದು 2.5 ಕ್ರೋರ್ಸು ನಾವು ಮಕ್ಕಳುಗಳಿಗೆ ಅನುಕೂಲ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇರೋ ಗ್ರಾಮಗಳು ಅಂತ ಕರೀತೀವಿ, ಅಂದರೆ ಹೈ ರಿಸ್ಕ್ ಇದು ಅಂತ. ಅಲ್ಲಿಗೆ ಇದನ್ನು ತಗೊಂಡೋಗಿ ಅಲ್ಲಿ ಪೇಷಂಟ್ಗಳಿಗೆ ಕೆಮ್ಮಿದ್ದವ್ರಿಗೆ ಸಿಂಟಮ್ಸ್ಗಳನ್ನು ಎಕ್ಸ್ರೇ ಮಾಡಿ ಅಲ್ಲಿ ಐಡೆಂಟಿಫೈ ಮಾಡಿ ಅಲ್ಲೇ ನಿಮಗೆ ಚಿಕಿತ್ಸೆ ಅದೇನು ಕಫ ಪರೀಕ್ಷೆಯಲ್ಲಿ ಇಲ್ಲ ಮಾಡಿಸಿರ್ತೀವಿ ಬಟ್ ಅದು ಕಿವಿಗೆ ಕಾಯಕ ನಿಂತಿರ್ತಾರೆ. ಸರ್ಕಾರಿ ಕಾರ್ಯಕ್ರಮ ಅಲ್ವಾ, ಏನು ಕಾಸು ಕೊಡ್ಬೇಕು ಅವ್ರಿಗೆ? ಸರ್ಕಾರಿ ಕಾರ್ಯಕ್ರಮ ಕಾಯಕ ನಿಂತಿರ್ತಾರೆ. ಇದು ಟೇಪ್ ಇಲ್ಲಿ ಬಿಡ್ಕೋರಲ್ಲ, ಹಂಗೆ ಏನೋ ಲ್ಯಾಪ್ಟಾಪ್ ಇವೆಲ್ಲ ಉದ್ಘಾಟನೆನಾ? ಹಾಂ, ಯಾರೋ ಕೊಟ್ಟರು ಅವ್ರಿಗೆ? ವಿಡಿಯೋ ಮಾಡಿರಿ, ಸುಮ್ಮನೆ ಆಂಬುಲೆನ್ಸ್ ಉದ್ಘಾಟನೆ ಮಾಡಾದ್ಮೇಲೆ ನಮಗೇನು ಕೆಲಸ? ಅದೇ ನಮ್ದು ಏನೋ ನಮ್ಮ ಯಾರೋ ಒಂದು ಕಡೆ ಅಂತ ಅಲ್ಲಿ ಹೇಳಿ ನೀನು ಕೂತ್ಕೊಳ್ಳ, ಚೇರ್ ಮೇಲೆ ಕೂತ್ಕೊಳ್ಳ ನೀನು.